ಹೆಲೋ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಫರ್ಟ್ ಬೈಟ್ಸ್. ಸೊ ಇವತ್ತಿನ ನಮ್ಮ ರೆಸಿಪಿ ಮಸ್ಕ್ ಮೆಲನ್ ಐಸ್ ಕ್ರೀಮ್. ಸೊ ಮನೆಯಲ್ಲೇ ಮಸ್ಕ್ ಮೆಲನ್ ಐಸ್ ಕ್ರೀಮ್ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಮಸ್ಕ್ ಮೆಲನ್ ತೊಗೊಂಡಿದ್ದೀನಿ. ಅದನ್ನು ಸೀಡ್ಸ್ ಆ್ಯಂಡ್ ಫ್ರೂಟ್ ಪಲ್ಪ್ನ ಎರಡು ಸಪ್ರೇಟ್ ಮಾಡ್ತಿದ್ದೀನಿ. ನೀವು ಆರಾಮಾಗಿ ಸ್ಪೂನ್ ಯೂಸ್ ಮಾಡಿಕೊಂಡು ಫ್ರೂಟ್ ಪಲ್ಪ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು. ಬಿಕಾಸ್ ಅದು ಹಣ್ಣು ತುಂಬ ಸಾಫ್ಟ್ ಆಗಿರೋದ್ರಿಂದ ಸ್ಪೂನಲ್ಲೇ ನಾವು ಈಸಿಯಾಗಿ ಸ್ಕೋಪ್ ಮಾಡ್ಬೋದು. ಸೊ ಅದನ್ನು ಸಪ್ರೇಟಾಗಿ ರಿಮೂವ್ ಮಾಡಿ ಇಟ್ಕೋಬೇಕು. ನಾನು ಈ ಫ್ರೂಟ್ ಪಲ್ಪ್ ಯೂಸ್ ಮಾಡಿದ್ಮೇಲೆ ನಾನು ಇದೇ ಫ್ರೂಟ್ನ ಬೇಸಾಗಿ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇವಾಗ ಐಸ್ ಕ್ರೀಮಿ ಟೆಕ್ಸ್ಚರ್ ಬರೋಕ್ಕೋಸ್ಕರ ನಾನು ಆ್ಯಂಡ್ ಸ್ವೀಟ್ನೆಸ್ಸಿಗೋಸ್ಕರ ನಾನು ಇಲ್ಲಿ ಕಸ್ಟರ್ಡ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. 2 ಸ್ಪೂನ್ಸ್ ಆಫ್ ಕಸ್ಟರ್ಡ್ ಪೌಡರ್ಗೆ ಒಂದು ಹಾಫ್ ಗ್ಲಾಸ್ ಆಫ್ ಮಿಲ್ಕ್ ಯೂಸ್ ಮಾಡಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಬಾಯ್ಲಿಂಗ್ ಮಿಲ್ಕ್ಗೆ ಆ್ಯಡ್ ಮಾಡ್ತಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 4-5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಹಾಲು ತಿಕ್ಕಾಗುತ್ತೆ. ಆ್ಯಂಡ್ ಆವಾಗಲೇ ನಾವು ಸಪ್ರೇಟ್ ಮಾಡ್ಕೊಂಡಿದ್ದಂತಹ ಫ್ರೂಟ್ನ ಚೆನ್ನಾಗಿ ಬ್ಲೆಂಡ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಪನ್ನೀರ್ನೂ ಅಷ್ಟೇ ಚೆನ್ನಾಗಿ ಪೇಸ್ಟಾಗಿ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಂಡೆ ನಮಗೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಆ್ಯಂಡ್ ಇಲ್ಲಿ ನಾನು ಮಿಲ್ಕ್ ಪೌಡರ್ ಯೂಸ್ ಮಾಡಿದ್ದೀನಿ, ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಆ್ಯಂಡ್ ಆವಾಗಲೇ ಬ್ಲೆಂಡ್ ಮಾಡಿದ್ದಂಥ ಪನ್ನೀರ್ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೋತಿದ್ದೀನಿ. ನೋಡಿ ಎಷ್ಟು ತಿಕ್ಕಾಗುತ್ತೆ ಅದು. ಆಲ್ಮೋಸ್ಟ್ ಇವಾಗ ಅರುಣ್ ಐಸ್ ಕ್ರೀಮ್ ಎಲ್ಲ ಎಷ್ಟು ನಿಮಗೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅದೇ ಥರ ಇದು ಬರುತ್ತೆ. ಆ್ಯಂಡ್ ಸ್ವೀಟ್ನೆಸ್ಸಿಗೋಸ್ಕರ ಶುಗರ್ ಆ್ಯಡ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಟೋಟಲ್ ಸ್ಕಿಪ್. ಚೆನ್ನಾಗಿ ವಿಸ್ಕ್ ಮಾಡಿದ್ಮೇಲೆ ಸ್ವಲ್ಪ ಕೂಲಾಗಿ ಬಿಡಬೇಕು. ಅದಾದಮೇಲೆ ಆವಾಗಲೇ ಸ್ಕೂಪ್ ಆಫ್ ಮಾಡಿರೋಂಥ ಫ್ರೂಟ್ ಪಲ್ಪ್ ಬೇಸಿಗೆ ನಾವು ಇವಾಗ ಆ ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಟಾಪಿಂಗೋಸ್ಕರ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಆ್ಯಂಡ್ ಮಸ್ಕ್ ಮೆಲನ್ ಕ್ಯೂಬ್ಸ್ ಆ್ಯಡ್ ಮಾಡಿದ್ದೀನಿ. ಬೇಕಾದರೆ ನೀವು ನಿಮ್ಗೆ ಇಷ್ಟ ಬಂದು ಟಾಪಿಂಗ್ಸ್ನ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ನಾನು ಓವರ್ನೈಟ್ ಫ್ರೀಸ್ ಮಾಡಿದ್ದೀನಿ. ಇಫ್ ಯು ಆರ್ ಸೂಪರ್ ಫ್ರೀಸಿಂಗ್ ಇಟ್ 6 to 7 hours ಫ್ರೀಸ್ ಮಾಡಿದ್ರೆ ಸಾಕು. ಆ್ಯಂಡ್ ಇವಾಗ ನಾನು ಓವರ್ನೈಟ್ ಫ್ರೀಸ್ ಮಾಡಿದ್ದೀನಿ. ನೋಡಿ ಈ ಥರ ಕಟ್ ಮಾಡಿದರೆ ಹೋಮ್ ಮೇಡ್ ಐಸ್ ಕ್ರೀಮ್ ಕ್ರೀಮಿ ಟೆಕ್ಸ್ಚರಲ್ಲಿ ರೆಡಿಯಾಗಿದೆ. ನೀವು ಮನೆಯಲ್ಲೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.